ಜಿಬಿಎ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳೇನಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದರ ಜೊತೆಗೆ ಗುರುಗುಂಟೆಪಾಳ್ಯ ಸುತ್ತಮುತ್ತ 2 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಸದ್ಯ ಗುರುಗುಂಟೆಪಾಳ್ಯದ ಬಳಿ ಇರುವಂತಹ ಫುಟ್ಪಾತ್ ಏನಿದೆ, ಈ ಒಂದು ಫುಟ್ಪಾತ್ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು. ಅದರ ಜೊತೆಗೆ ದಿನನಿತ್ಯ ಇಲ್ಲಿ ನೂರಾರು ಪಾದಚಾರಿಗಳು ಈ ಒಂದು ಫುಟ್ಪಾತ್ ಮಾರ್ಗದಲ್ಲೇ ನಡೆದು ಹೋಗ್ತಾರೆ. ಆದರೆ ಈ ಒಂದು ಫುಟ್ಪಾತ್ ಮಾರ್ಗ ಏನಿದೆ, ಈ ಒಂದು ಫುಟ್ಪಾತ್ ಮಾರ್ಗ ಸ್ವಲ್ಪ ಯಾಮಾರಿದ್ರೂ ಜೀವವನ್ನೇ ಕಸಿದುಕೊಳ್ಳುವ ಹಂತಕ್ಕಿದೆ. ಯಾಕಂತ ಹೇಳಿದ್ರೆ ಫುಟ್ಪಾತ್ ಮಾರ್ಗದ ಪಕ್ಕದಲ್ಲೇ ಬೃಹತಾಕಾರದ ಮೋರಿಯೊಂದು ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಮೋರಿ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಗಡೆ ಮೇಲ್ಗಡೆ ಛಾವಣಿಯ ರೀತಿಯಲ್ಲಿ ನೀಡುವಂತಹ ಕೆಲಸವನ್ನ ಮಾಡಿಲ್ಲ. ಸಂಪೂರ್ಣವಾಗಿ ಓಪನ್ ಅನ್ನ ಬಿಟ್ಟುಕೊಂಡಿದ್ದಾರೆ. ಇದರಿಂದಾಗಿ ಬರುವಂತಹ ಪಾದಚಾರಿಗಳೇನಿದ್ದಾರೆ ಸ್ವಲ್ಪ ಯಾಮಾರಿದ್ರು ಅಥವಾ ಒಂದು ಜನದಟ್ಟಣೆ ಹೆಚ್ಚಾಗಿ ಸ್ವಲ್ಪ ಯಾಮಾರಿದ್ರು ಕೂಡ ನೇರವಾಗಿ ಮೋರಿಯೊಳಗೆ ಬೀಳುವಂತಹ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಫುಟ್ಪಾತ್ ಕಿತ್ತು ಹೋಗಿದೆ. ಅದರ ಜೊತೆಗೆ ಪಕ್ಕದಲ್ಲೇ ಮೋರಿ ಕೂಡ ಓಪನ್ ಆಗಿ ಇರುವಂಥದ್ದು. ಒಂದು ಕಡೆಯಲ್ಲಿ ಅದಕ್ಕೆ ಮೇಲ್ಛಾವಣಿಯ ಹಾಕಬೇಕಾಗಿತ್ತು, ಆದರೆ ಮೇಲ್ಛಾವಣಿ ಹಾಕದೆ ಅದೇ ರೀತಿಯಲ್ಲಿ ಈ ಒಂದು ಫುಟ್ಪಾತ್ ಅನ್ನ ಬಿಟ್ಟಿರುವಂಥದ್ದು. ಕಳೆದ 2 ವರ್ಷಗಳ ಹಿಂದೆ ಈ ಒಂದು ಫುಟ್ಪಾತ್ ಕಾಮಗಾರಿಯನ್ನು ನಡೆಸಿದ ಬಳಿಕ ಇದಕ್ಕೆ ಟೆಂಡರ್ನಲ್ಲಿ ಈ ಒಂದು ಮೇಲ್ಛಾವಣಿಯನ್ನು ಹಾಕೋದಕ್ಕೆ ಕೂಡ ನಿಗದಿಯನ್ನು ಕೂಡ ಮಾಡಲಾಗುತ್ತೆ. ಆದರೆ 2 ವರ್ಷದಲ್ಲಿ ಕಾಮಗಾರಿ ಮುಗಿದ್ರೂ ಕೂಡ ಇದಕ್ಕೆ ಮೇಲ್ಛಾವಣಿಯನ್ನು ಹಾಕುವಂತ ಕೆಲಸವನ್ನ ಮಾಡಲಿಲ್ಲ. ಇದೀಗ ಸುಮಾರು 2,000 ಕೋಟಿ ಏನಿದೆ ಈ ಒಂದು ಬಜೆಟ್ನಲ್ಲಿ ಪಶ್ಚಿಮ ವಲಯಕ್ಕೆ ನೀಡಲಾಗುತ್ತೆ. ಅದರಲ್ಲಿ 2 ಕೋಟಿಯಷ್ಟು ಈ ಒಂದು ಅನುದಾನವನ್ನ ಗುರುಗುಂಟೆಪಾಳ್ಯ ಸುತ್ತಮುತ್ತದ ಈ ಒಂದು ಕಾಮಗಾರಿಗಳನ್ನು ನಡೆಸೋದಕ್ಕೆ ಅಂತ ಹೇಳಿ ಇರಿಸಲಾಗಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು 2 ಕೋಟಿ ಏನಿದೆ, ಈ ಒಂದು 2 ಕೋಟಿಯಲ್ಲಿ ಕಾಮಗಾರಿಯನ್ನು ನಡೆಸೋದ್ರಲ್ಲಿ ಬರೀ ರಸ್ತೆ ಅಗಲೀಕರಣದ ಬಗ್ಗೆ ಮಾತ್ರ ಚಿಂತನೆಯನ್ನು ನಡೆಸ್ತಾ ಇದೆ. ಆದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾತ್ರ ಈ ಒಂದು ಪಾದಾಚಾರಿ ಮಾರ್ಗಗಳೇನಿದೆ ಆ ಒಂದು ಪಾದಾಚಾರಿ ಮಾರ್ಗಗಳ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ. ಈಗಾಗಲೇ 2 ಕೋಟಿ ಏನಿದೆ ಆ ಒಂದು 2 ಕೋಟಿ ಮೀಸಲಾತಿಯಲ್ಲಿ ಗುರುಗುಂಟೆಪಾಳ್ಯಕ್ಕೆ ಮೀಸಲಿಟ್ಟಿರುವಂಥ 2 ಕೋಟಿ ಏನಿದೆ, ಈ ಒಂದು 2 ಕೋಟಿಯಲ್ಲಿ ಬರೀ ರಸ್ತೆ ಅಗಲೀಕರಣದ ಕಾಮಗಾರಿಯ ಬಗ್ಗೆ ಮಾತ್ರ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ರೀತಿಯಾಗಿ ಹದಗೆಟ್ಟಿರುವಂತಹ ಫುಟ್ಪಾತ್ಗಳೇನಿದೆ ಆ ಒಂದು ಫುಟ್ಪಾತ್ಗಳ ಮೇಲೆ ಅದರ ಕಾಮಗಾರಿ ಏನಿದೆ, ಅದರ ಅಭಿವೃದ್ಧಿ ಏನಿದೆ, ಅದರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳೇನಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದರ ಜೊತೆಗೆ ಗುರುಗುಂಟೆಪಾಳ್ಯ ಸುತ್ತಮುತ್ತ 2 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಸದ್ಯ ಗುರುಗುಂಟೆಪಾಳ್ಯದ ಬಳಿ ಇರುವಂತಹ ಫುಟ್ಪಾತ್ ಏನಿದೆ, ಈ ಒಂದು ಫುಟ್ಪಾತ್ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು. ಅದರ ಜೊತೆಗೆ ದಿನನಿತ್ಯ ಇಲ್ಲಿ ನೂರಾರು ಪಾದಚಾರಿಗಳು ಈ ಒಂದು ಫುಟ್ಪಾತ್ ಮಾರ್ಗದಲ್ಲೇ ನಡೆದು ಹೋಗ್ತಾರೆ. ಆದರೆ ಈ ಒಂದು ಫುಟ್ಪಾತ್ ಮಾರ್ಗ ಏನಿದೆ, ಈ ಒಂದು ಫುಟ್ಪಾತ್ ಮಾರ್ಗ ಸ್ವಲ್ಪ ಯಾಮಾರಿದ್ರೂ ಜೀವವನ್ನೇ ಕಸಿದುಕೊಳ್ಳುವ ಹಂತಕ್ಕಿದೆ. ಯಾಕಂತ ಹೇಳಿದ್ರೆ ಫುಟ್ಪಾತ್ ಮಾರ್ಗದ ಪಕ್ಕದಲ್ಲೇ ಬೃಹತಾಕಾರದ ಮೋರಿಯೊಂದು ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಮೋರಿ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಗಡೆ ಮೇಲ್ಗಡೆ ಛಾವಣಿಯ ರೀತಿಯಲ್ಲಿ ನೀಡುವಂತಹ ಕೆಲಸವನ್ನ ಮಾಡಿಲ್ಲ. ಸಂಪೂರ್ಣವಾಗಿ ಓಪನ್ ಅನ್ನ ಬಿಟ್ಟುಕೊಂಡಿದ್ದಾರೆ. ಇದರಿಂದಾಗಿ ಬರುವಂತಹ ಪಾದಚಾರಿಗಳೇನಿದ್ದಾರೆ ಸ್ವಲ್ಪ ಯಾಮಾರಿದ್ರು ಅಥವಾ ಒಂದು ಜನದಟ್ಟಣೆ ಹೆಚ್ಚಾಗಿ ಸ್ವಲ್ಪ ಯಾಮಾರಿದ್ರು ಕೂಡ ನೇರವಾಗಿ ಮೋರಿಯೊಳಗೆ ಬೀಳುವಂತಹ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಫುಟ್ಪಾತ್ ಕಿತ್ತು ಹೋಗಿದೆ. ಅದರ ಜೊತೆಗೆ ಪಕ್ಕದಲ್ಲೇ ಮೋರಿ ಕೂಡ ಓಪನ್ ಆಗಿ ಇರುವಂಥದ್ದು. ಒಂದು ಕಡೆಯಲ್ಲಿ ಅದಕ್ಕೆ ಮೇಲ್ಛಾವಣಿಯ ಹಾಕಬೇಕಾಗಿತ್ತು, ಆದರೆ ಮೇಲ್ಛಾವಣಿ ಹಾಕದೆ ಅದೇ ರೀತಿಯಲ್ಲಿ ಈ ಒಂದು ಫುಟ್ಪಾತ್ ಅನ್ನ ಬಿಟ್ಟಿರುವಂಥದ್ದು. ಕಳೆದ 2 ವರ್ಷಗಳ ಹಿಂದೆ ಈ ಒಂದು ಫುಟ್ಪಾತ್ ಕಾಮಗಾರಿಯನ್ನು ನಡೆಸಿದ ಬಳಿಕ ಇದಕ್ಕೆ ಟೆಂಡರ್ನಲ್ಲಿ ಈ ಒಂದು ಮೇಲ್ಛಾವಣಿಯನ್ನು ಹಾಕೋದಕ್ಕೆ ಕೂಡ ನಿಗದಿಯನ್ನು ಕೂಡ ಮಾಡಲಾಗುತ್ತೆ. ಆದರೆ 2 ವರ್ಷದಲ್ಲಿ ಕಾಮಗಾರಿ ಮುಗಿದ್ರೂ ಕೂಡ ಇದಕ್ಕೆ ಮೇಲ್ಛಾವಣಿಯನ್ನು ಹಾಕುವಂತ ಕೆಲಸವನ್ನ ಮಾಡಲಿಲ್ಲ. ಇದೀಗ ಸುಮಾರು 2,000 ಕೋಟಿ ಏನಿದೆ ಈ ಒಂದು ಬಜೆಟ್ನಲ್ಲಿ ಪಶ್ಚಿಮ ವಲಯಕ್ಕೆ ನೀಡಲಾಗುತ್ತೆ. ಅದರಲ್ಲಿ 2 ಕೋಟಿಯಷ್ಟು ಈ ಒಂದು ಅನುದಾನವನ್ನ ಗುರುಗುಂಟೆಪಾಳ್ಯ ಸುತ್ತಮುತ್ತದ ಈ ಒಂದು ಕಾಮಗಾರಿಗಳನ್ನು ನಡೆಸೋದಕ್ಕೆ ಅಂತ ಹೇಳಿ ಇರಿಸಲಾಗಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು 2 ಕೋಟಿ ಏನಿದೆ, ಈ ಒಂದು 2 ಕೋಟಿಯಲ್ಲಿ ಕಾಮಗಾರಿಯನ್ನು ನಡೆಸೋದ್ರಲ್ಲಿ ಬರೀ ರಸ್ತೆ ಅಗಲೀಕರಣದ ಬಗ್ಗೆ ಮಾತ್ರ ಚಿಂತನೆಯನ್ನು ನಡೆಸ್ತಾ ಇದೆ. ಆದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾತ್ರ ಈ ಒಂದು ಪಾದಾಚಾರಿ ಮಾರ್ಗಗಳೇನಿದೆ ಆ ಒಂದು ಪಾದಾಚಾರಿ ಮಾರ್ಗಗಳ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ. ಈಗಾಗಲೇ 2 ಕೋಟಿ ಏನಿದೆ ಆ ಒಂದು 2 ಕೋಟಿ ಮೀಸಲಾತಿಯಲ್ಲಿ ಗುರುಗುಂಟೆಪಾಳ್ಯಕ್ಕೆ ಮೀಸಲಿಟ್ಟಿರುವಂಥ 2 ಕೋಟಿ ಏನಿದೆ, ಈ ಒಂದು 2 ಕೋಟಿಯಲ್ಲಿ ಬರೀ ರಸ್ತೆ ಅಗಲೀಕರಣದ ಕಾಮಗಾರಿಯ ಬಗ್ಗೆ ಮಾತ್ರ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ರೀತಿಯಾಗಿ ಹದಗೆಟ್ಟಿರುವಂತಹ ಫುಟ್ಪಾತ್ಗಳೇನಿದೆ ಆ ಒಂದು ಫುಟ್ಪಾತ್ಗಳ ಮೇಲೆ ಅದರ ಕಾಮಗಾರಿ ಏನಿದೆ, ಅದರ ಅಭಿವೃದ್ಧಿ ಏನಿದೆ, ಅದರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು
ಅಧಿಕಾರಿಗಳೇನಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದರ ಜೊತೆಗೆ ಗುರುಗುಂಟೆಪಾಳ್ಯ ಸುತ್ತಮುತ್ತ 2 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಸದ್ಯ ಗುರುಗುಂಟೆಪಾಳ್ಯದ ಬಳಿ ಇರುವಂತಹ ಫುಟ್ಪಾತ್ ಏನಿದೆ, ಈ ಒಂದು ಫುಟ್ಪಾತ್ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು. ಅದರ ಜೊತೆಗೆ ದಿನನಿತ್ಯ ಇಲ್ಲಿ ನೂರಾರು ಪಾದಚಾರಿಗಳು ಈ ಒಂದು ಫುಟ್ಪಾತ್ ಮಾರ್ಗದಲ್ಲೇ ನಡೆದು ಹೋಗ್ತಾರೆ. ಆದರೆ ಈ ಒಂದು ಫುಟ್ಪಾತ್ ಮಾರ್ಗ ಏನಿದೆ, ಈ ಒಂದು ಫುಟ್ಪಾತ್ ಮಾರ್ಗ ಸ್ವಲ್ಪ ಯಾಮಾರಿದ್ರೂ ಜೀವವನ್ನೇ ಕಸಿದುಕೊಳ್ಳುವ ಹಂತಕ್ಕಿದೆ. ಯಾಕಂತ ಹೇಳಿದ್ರೆ ಫುಟ್ಪಾತ್ ಮಾರ್ಗದ ಪಕ್ಕದಲ್ಲೇ ಬೃಹತಾಕಾರದ ಮೋರಿಯೊಂದು ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಮೋರಿ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಗಡೆ ಮೇಲ್ಗಡೆ ಛಾವಣಿಯ ರೀತಿಯಲ್ಲಿ ನೀಡುವಂತಹ ಕೆಲಸವನ್ನ ಮಾಡಿಲ್ಲ. ಸಂಪೂರ್ಣವಾಗಿ ಓಪನ್ ಅನ್ನ ಬಿಟ್ಟುಕೊಂಡಿದ್ದಾರೆ. ಇದರಿಂದಾಗಿ ಬರುವಂಥ ಪಾದಚಾರಿಗಳೇನಿದ್ದಾರೆ ಸ್ವಲ್ಪ ಯಾಮಾರಿದ್ರು ಅಥವಾ ಒಂದು ಜನದಟ್ಟಣೆ ಹೆಚ್ಚಾಗಿ ಸ್ವಲ್ಪ ಯಾಮಾರಿದ್ರು ಕೂಡ ನೇರವಾಗಿ ಮೋರಿಯೊಳಗೆ ಬೀಳುವಂತಹ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಫುಟ್ಪಾತ್ ಕಿತ್ತು ಹೋಗಿದೆ. ಅದರ ಜೊತೆಗೆ ಪಕ್ಕದಲ್ಲೇ ಮೋರಿ ಕೂಡ ಓಪನ್ ಆಗಿ ಇರುವಂಥದ್ದು. ಒಂದು ಕಡೆಯಲ್ಲಿ ಅದಕ್ಕೆ ಮೇಲ್ಛಾವಣಿಯ ಹಾಕಬೇಕಾಗಿತ್ತು, ಆದರೆ ಮೇಲ್ಛಾವಣಿ ಹಾಕದೆ ಅದೇ ರೀತಿಯಲ್ಲಿ ಈ ಒಂದು ಫುಟ್ಪಾತ್ ಅನ್ನ ಬಿಟ್ಟಿರುವಂಥದ್ದು. ಕಳೆದ 2 ವರ್ಷಗಳ ಹಿಂದೆ ಈ ಒಂದು ಫುಟ್ಪಾತ್ ಕಾಮಗಾರಿಯನ್ನು ನಡೆಸಿದ ಬಳಿಕ ಇದಕ್ಕೆ ಟೆಂಡರ್ನಲ್ಲಿ ಈ ಒಂದು ಮೇಲ್ಛಾವಣಿಯನ್ನು ಹಾಕೋದಕ್ಕೆ ಕೂಡ ನಿಗದಿಯನ್ನು ಕೂಡ ಮಾಡಲಾಗುತ್ತೆ. ಆದರೆ 2 ವರ್ಷದಲ್ಲಿ ಕಾಮಗಾರಿ ಮುಗಿದ್ರೂ ಕೂಡ ಇದಕ್ಕೆ ಮೇಲ್ಛಾವಣಿಯನ್ನು ಹಾಕುವಂತ ಕೆಲಸವನ್ನ ಮಾಡಲಿಲ್ಲ. ಇದೀಗ ಸುಮಾರು 2,000 ಕೋಟಿ ಏನಿದೆ ಈ ಒಂದು ಬಜೆಟ್ನಲ್ಲಿ ಪಶ್ಚಿಮ ವಲಯಕ್ಕೆ ನೀಡಲಾಗುತ್ತೆ. ಅದರಲ್ಲಿ 2 ಕೋಟಿಯಷ್ಟು ಈ ಒಂದು ಅನುದಾನವನ್ನ ಗುರುಗುಂಟೆಪಾಳ್ಯ ಸುತ್ತಮುತ್ತದ ಈ ಒಂದು ಕಾಮಗಾರಿಗಳನ್ನು ನಡೆಸೋದಕ್ಕೆ ಅಂತ ಹೇಳಿ ಇರಿಸಲಾಗಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು 2 ಕೋಟಿ ಏನಿದೆ, ಈ ಒಂದು 2 ಕೋಟಿಯಲ್ಲಿ ಕಾಮಗಾರಿಯನ್ನು ನಡೆಸೋದ್ರಲ್ಲಿ ಬರೀ ರಸ್ತೆ ಅಗಲೀಕರಣದ ಬಗ್ಗೆ ಮಾತ್ರ ಚಿಂತನೆಯನ್ನು ನಡೆಸ್ತಾ ಇದೆ. ಆದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾತ್ರ ಈ ಒಂದು ಪಾದಾಚಾರಿ ಮಾರ್ಗಗಳೇನಿದೆ ಆ ಒಂದು ಪಾದಾಚಾರಿ ಮಾರ್ಗಗಳ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ. ಈಗಾಗಲೇ 2 ಕೋಟಿ ಏನಿದೆ ಆ ಒಂದು 2 ಕೋಟಿ ಮೀಸಲಾತಿಯಲ್ಲಿ ಗುರುಗುಂಟೆಪಾಳ್ಯಕ್ಕೆ ಮೀಸಲಿಟ್ಟಿರುವಂಥ 2 ಕೋಟಿ ಏನಿದೆ, ಈ ಒಂದು 2 ಕೋಟಿಯಲ್ಲಿ ಬರೀ ರಸ್ತೆ ಅಗಲೀಕರಣದ ಕಾಮಗಾರಿಯ ಬಗ್ಗೆ ಮಾತ್ರ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ರೀತಿಯಾಗಿ ಹದಗೆಟ್ಟಿರುವಂತಹ ಫುಟ್ಪಾತ್ಗಳೇನಿದೆ ಆ ಒಂದು ಫುಟ್ಪಾತ್ಗಳ ಮೇಲೆ ಅದರ ಕಾಮಗಾರಿ ಏನಿದೆ, ಅದರ ಅಭಿವೃದ್ಧಿ ಏನಿದೆ, ಅದರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಿಬಿಎ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಅಧಿಕಾರಿಗಳೇನಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಅದರ ಜೊತೆಗೆ ಗುರುಗುಂಟೆಪಾಳ್ಯ ಸುತ್ತಮುತ್ತ 2 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಆದರೆ ಸದ್ಯ ಗುರುಗುಂಟೆಪಾಳ್ಯದ ಬಳಿ ಇರುವಂತಹ ಫುಟ್ಪಾತ್ ಏನಿದೆ, ಈ ಒಂದು ಫುಟ್ಪಾತ್ ಸಂಪೂರ್ಣವಾಗಿ ಕಿತ್ತು ಹೋಗಿರುವಂಥದ್ದು. ಅದರ ಜೊತೆಗೆ ದಿನನಿತ್ಯ ಇಲ್ಲಿ ನೂರಾರು ಪಾದಚಾರಿಗಳು ಈ ಒಂದು ಫುಟ್ಪಾತ್ ಮಾರ್ಗದಲ್ಲೇ ನಡೆದು ಹೋಗ್ತಾರೆ. ಆದರೆ ಈ ಒಂದು ಫುಟ್ಪಾತ್ ಮಾರ್ಗ ಏನಿದೆ, ಈ ಒಂದು ಫುಟ್ಪಾತ್ ಮಾರ್ಗ ಸ್ವಲ್ಪ ಯಾಮಾರಿದ್ರೂ ಜೀವವನ್ನೇ ಕಸಿದುಕೊಳ್ಳುವ ಹಂತಕ್ಕಿದೆ. ಯಾಕಂತ ಹೇಳಿದ್ರೆ ಫುಟ್ಪಾತ್ ಮಾರ್ಗದ ಪಕ್ಕದಲ್ಲೇ ಬೃಹತಾಕಾರದ ಮೋರಿಯೊಂದು ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಮೋರಿ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಗಡೆ ಮೇಲ್ಗಡೆ ಛಾವಣಿಯ ರೀತಿಯಲ್ಲಿ ನೀಡುವಂತಹ ಕೆಲಸವನ್ನ ಮಾಡಿಲ್ಲ. ಸಂಪೂರ್ಣವಾಗಿ ಓಪನ್ ಅನ್ನ ಬಿಟ್ಟುಕೊಂಡಿದ್ದಾರೆ. ಇದರಿಂದಾಗಿ ಬರುವಂಥ ಪಾದಚಾರಿಗಳೇನಿದ್ದಾರೆ ಸ್ವಲ್ಪ ಯಾಮಾರಿದ್ರು ಅಥವಾ ಒಂದು ಜನದಟ್ಟಣೆ ಹೆಚ್ಚಾಗಿ ಸ್ವಲ್ಪ ಯಾಮಾರಿದ್ರು ಕೂಡ ನೇರವಾಗಿ ಮೋರಿಯೊಳಗೆ ಬೀಳುವಂತಹ ಪರಿಸ್ಥಿತಿ ಇದೆ. ಸಂಪೂರ್ಣವಾಗಿ ಫುಟ್ಪಾತ್ ಕಿತ್ತು ಹೋಗಿದೆ. ಅದರ ಜೊತೆಗೆ ಪಕ್ಕದಲ್ಲೇ ಮೋರಿ ಕೂಡ ಓಪನ್ ಆಗಿ ಇರುವಂಥದ್ದು. ಒಂದು ಕಡೆಯಲ್ಲಿ ಅದಕ್ಕೆ ಮೇಲ್ಛಾವಣಿಯ ಹಾಕಬೇಕಾಗಿತ್ತು, ಆದರೆ ಮೇಲ್ಛಾವಣಿ ಹಾಕದೆ ಅದೇ ರೀತಿಯಲ್ಲಿ ಈ ಒಂದು ಫುಟ್ಪಾತ್ ಅನ್ನ ಬಿಟ್ಟಿರುವಂಥದ್ದು. ಕಳೆದ 2 ವರ್ಷಗಳ ಹಿಂದೆ ಈ ಒಂದು ಫುಟ್ಪಾತ್ ಕಾಮಗಾರಿಯನ್ನು ನಡೆಸಿದ ಬಳಿಕ ಇದಕ್ಕೆ ಟೆಂಡರ್ನಲ್ಲಿ ಈ ಒಂದು ಮೇಲ್ಛಾವಣಿಯನ್ನು ಹಾಕೋದಕ್ಕೆ ಕೂಡ ನಿಗದಿಯನ್ನು ಕೂಡ ಮಾಡಲಾಗುತ್ತೆ. ಆದರೆ 2 ವರ್ಷದಲ್ಲಿ ಕಾಮಗಾರಿ ಮುಗಿದ್ರೂ ಕೂಡ ಇದಕ್ಕೆ ಮೇಲ್ಛಾವಣಿಯನ್ನು ಹಾಕುವಂತ ಕೆಲಸವನ್ನ ಮಾಡಲಿಲ್ಲ. ಇದೀಗ ಸುಮಾರು 2,000 ಕೋಟಿ ಏನಿದೆ ಈ ಒಂದು ಬಜೆಟ್ನಲ್ಲಿ ಪಶ್ಚಿಮ ವಲಯಕ್ಕೆ ನೀಡಲಾಗುತ್ತೆ. ಅದರಲ್ಲಿ 2 ಕೋಟಿಯಷ್ಟು ಈ ಒಂದು ಅನುದಾನವನ್ನ ಗುರುಗುಂಟೆಪಾಳ್ಯ ಸುತ್ತಮುತ್ತದ ಈ ಒಂದು ಕಾಮಗಾರಿಗಳನ್ನು ನಡೆಸೋದಕ್ಕೆ ಅಂತ ಹೇಳಿ ಇರಿಸಲಾಗಿದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು 2 ಕೋಟಿ ಏನಿದೆ, ಈ ಒಂದು 2 ಕೋಟಿಯಲ್ಲಿ ಕಾಮಗಾರಿಯನ್ನು ನಡೆಸೋದ್ರಲ್ಲಿ ಬರೀ ರಸ್ತೆ ಅಗಲೀಕರಣದ ಬಗ್ಗೆ ಮಾತ್ರ ಚಿಂತನೆಯನ್ನು ನಡೆಸ್ತಾ ಇದೆ. ಆದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾತ್ರ ಈ ಒಂದು ಪಾದಾಚಾರಿ ಮಾರ್ಗಗಳೇನಿದೆ ಆ ಒಂದು ಪಾದಾಚಾರಿ ಮಾರ್ಗಗಳ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ. ಈಗಾಗಲೇ 2 ಕೋಟಿ ಏನಿದೆ ಆ ಒಂದು 2 ಕೋಟಿ ಮೀಸಲಾತಿಯಲ್ಲಿ ಗುರುಗುಂಟೆಪಾಳ್ಯಕ್ಕೆ ಮೀಸಲಿಟ್ಟಿರುವಂಥ 2 ಕೋಟಿ ಏನಿದೆ, ಈ ಒಂದು 2 ಕೋಟಿಯಲ್ಲಿ ಬರೀ ರಸ್ತೆ ಅಗಲೀಕರಣದ ಕಾಮಗಾರಿಯ ಬಗ್ಗೆ ಮಾತ್ರ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಈ ರೀತಿಯಾಗಿ ಹದಗೆಟ್ಟಿರುವಂತಹ ಫುಟ್ಪಾತ್ಗಳೇನಿದೆ ಆ ಒಂದು ಫುಟ್ಪಾತ್ಗಳ ಮೇಲೆ ಅದರ ಕಾಮಗಾರಿ ಏನಿದೆ, ಅದರ ಅಭಿವೃದ್ಧಿ ಏನಿದೆ, ಅದರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.